ವಿಜಯ್ ಪ್ರಮಾಣ ವಚನದಲ್ಲಿ ಮಿಂಚುತ್ತಿರುವ ನಟಿ ತ್ರಿಷಾ. ವಿಜಯ್ ಪ್ರಮಾಣ ವಚನ ನೋಡಲು ಬರಲಿಲ್ಲ ಪತ್ನಿ ಮತ್ತು ಮಕ್ಕಳು. ಪ್ರಮಾಣ ವಚನದಲ್ಲಿ ಮಿಂಚು ಹರಿಸಿದ ನಟಿ ತ್ರಿಷಾ. ವಿಜಯ್ ಪ್ರಮಾಣ ವಚನ ನೋಡಲು ಬರಲಿಲ್ಲ ಪತ್ನಿ ಹಾಗೂ ಮಕ್ಕಳು. ವಿಜಯ್ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಪುತ್ರಿ ದಿವ್ಯಾ ಬಾರದೇ ಇದ್ದಕ್ಕೆ ಈಗ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಐತಿಹಾಸಿಕ ಕ್ಷಣದಲ್ಲಿ ವಿಜಯ್ ಕುಟುಂಬ ಜೊತೆಗಿರಬೇಕಿತ್ತು. ಪತ್ನಿ ಬಾರದಿದ್ರೂ ಪರವಾಗಿಲ್ಲ, ಮಕ್ಕಳನ್ನಾದ್ರೂ ಆಹ್ವಾನಿಸಬೇಕಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ವಿಜಯ್ ಕುಟುಂಬದ ಬಗ್ಗೆ ಈಗ ಚರ್ಚೆ ಜೋರಾಗಿರುವಂತದ್ದು. ವಿಜಯ್ ಪ್ರಮಾಣ ವಚನದಲ್ಲಿ ಮಿಂಚು ಹರಿಸಿದ್ರು ನಟಿ ತ್ರಿಷಾ. ವಿಜಯ್ ಪ್ರಮಾಣ ವಚನ ನೋಡಲು ಬರಲಿಲ್ಲ ಮಕ್ಕಳು ಹಾಗೆ ಪತ್ನಿ. ವಿಜಯ್ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ, ಮಗ ಜೇಸನ್ ಸಂಜಯ್, ಪುತ್ರಿ ದಿವ್ಯಾ ಸಾಶಾ ಕೂಡ ಬಾರದೇ ಇದ್ದಕ್ಕೆ ಈಗ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಐತಿಹಾಸಿಕ ಕ್ಷಣದಲ್ಲಿ ವಿಜಯ್ ಕುಟುಂಬ ಜೊತೆಗಿರಬೇಕಾಗಿತ್ತು. ಪತ್ನಿ ಬಾರದೇ ಹೋಗಿದ್ರು ಪರವಾಗಿರ್ಲಿಲ್ಲ, ಮಕ್ಕಳನ್ನಾದ್ರೂ ಆಹ್ವಾನಿಸಬೇಕಾಗಿತ್ತಲ್ವಾ. ಸಾಮಾಜಿಕ ಜಾಲತಾಣದಲ್ಲಿ ಈಗ ವಿಜಯ್ ಕುಟುಂಬದ ಬಗ್ಗೆ ಚರ್ಚೆ ಜೋರಾಗಿರುವಂಥದ್ದು. ಇವತ್ತು ವಿಜಯ್ ಅವರು ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯ್ ಅವರ ಪತ್ನಿ ಹಾಗೆ ಮಕ್ಕಳು ಕಾಣಿಸಿಕೊಂಡಿರಲಿಲ್ಲ. ಈಗ ಕಾಣಿಸಿಕೊಂಡಿರದೇ ಇರುವುದಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಪುತ್ರ ಪುತ್ರಿ ಬಾರದಿದ್ದಕ್ಕೆ ಈಗ ವಿಜಯ್ ಅಭಿಮಾನಿಗಳು ಬೇಸರಗೊಂಡಿರುವಂತದ್ದು. ಐತಿಹಾಸಿಕ ಕ್ಷಣದಲ್ಲಿ ವಿಜಯ್ ಕುಟುಂಬ ಜೊತೆಗಿರಬೇಕಾಗಿತ್ತು. ಪತ್ನಿ ಬಾರದಿದ್ರೂ ಪರವಾಗಿಲ್ಲ, ಮಕ್ಕಳಾದ್ರೂ ಬರಬೇಕಾಗಿತ್ತು, ಮಕ್ಕಳನ್ನ ಆಹ್ವಾನಿಸಬಹುದಿತ್ತಲ್ವಾ. ಪ್ರಮಾಣ ವಚನಕ್ಕೆ ಬರಲಿಲ್ಲ ಪತ್ನಿ ಮಕ್ಕಳು, ಮಿಂಚಿದ್ದು ಮಾತ್ರ ತ್ರಿಷಾ. ಫೆಬ್ರವರಿಯಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಂಗೀತಾ. ವಿಜಯ್ ಜೀವನದಲ್ಲಿ ಮತ್ತೊಬ್ಬ ನಟಿಯ ಪ್ರವೇಶ ಎಂಬ ಆರೋಪ ಮಾಡಿದ್ರು. ಇದೀಗ ಪ್ರಮಾಣ ವಚನ ಸಮಾರಂಭದಲ್ಲಿ ಮಿಂಚಿದ್ದ ನಟಿ ತ್ರಿಷಾ ಕೃಷ್ಣನ್. ವದಂತಿಗಳಿಗೆ ಮತ್ತಷ್ಟು ತುಪ್ಪ ಸುರಿದ್ರ ತ್ರಿಷಾ ಕೃಷ್ಣನ್ ಎಂಟ್ರಿ. ವಿಜಯ್ ಅಭಿಮಾನಿಗಳ ವಲಯದಲ್ಲಿ ಪರ ವಿರೋಧದ ಚರ್ಚೆ ಜೋರಾಗಿರುವಂತದ್ದು. ಪ್ರಮಾಣ ವಚನಕ್ಕೆ ಬರಲಿಲ್ಲ ಪತ್ನಿ ಮಕ್ಕಳು, ಮಿಂಚಿದ್ದು ಮಾತ್ರ ತ್ರಿಷಾ. ಫೆಬ್ರವರಿಯಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಂಗೀತಾ. ವಿಜಯ್ ಜೀವನದಲ್ಲಿ ಮತ್ತೊಬ್ಬ ನಟಿಯ ಪ್ರವೇಶ ಎಂಬ ಆರೋಪ ಕೂಡ ಮಾಡಿದ್ರು. ಇದೀಗ ಪ್ರಮಾಣ ವಚನ ಸಮಾರಂಭದಲ್ಲಿ ಮಿಂಚಿದ್ದಾರೆ ನಟಿ ತ್ರಿಷಾ ಕೃಷ್ಣ. ವಿಜಯ್ ಅಭಿಮಾನಿಗಳ ವಲಯದಲ್ಲಿ ಇದೀಗ ಪರ ವಿರೋಧದ ಚರ್ಚೆಗಳು ಜೋರಾಗ್ತಾ ಇರುವಂತದ್ದು. ಇವತ್ತು ನೂತನ ಸಿಎಂ ಆಗಿ ವಿಜಯ್ ದಳಪತಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಅವರ ಪತ್ನಿ ಹಾಗೆ ಮಕ್ಕಳು ಬಂದಿರಲಿಲ್ಲ. ಈ ಒಂದು ಕಾರಣಕ್ಕೆ ಈಗ ಅಭಿಮಾನಿಗಳು ಕೂಡ ಬೇಸರವನ್ನಗೊಂಡಿರುವಂತದ್ದು. ತ್ರಿಷಾ ಕೃಷ್ಣನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಿಂಚಿದ್ರು. ವಿಜಯ್ ಅಭಿಮಾನಿಗಳ ವಲಯದಲ್ಲಿ ಈಗ ಪರ ವಿರೋಧ ಚರ್ಚೆ ಜೋರಾಗಿರುವಂತದ್ದು. ಕಳೆದ ಫೆಬ್ರವರಿಯಲ್ಲಿ ವಿಜಯ್ ಅವರ ವಿರುದ್ಧವಾಗಿ ಅಂದ್ರೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಸಂಗೀತಾ ಅವರು. ವಿಜಯ್ ಜೀವನದಲ್ಲಿ ಮತ್ತೊಬ್ಬ ನಟಿಯ ಪ್ರವೇಶ ಆಗಿದೆ ಅಂತ ಆರೋಪ ಕೂಡ ಹೊರಿಸಿದ್ರು. ಇದೀಗ ಪ್ರಮಾಣ ವಚನ ಸಮಾರಂಭದಲ್ಲಿ ನಟಿ ತ್ರಿಷಾ ಕೃಷ್ಣನ್ ಕೂಡ ಮಿಂಚಿದ್ರು. ವದಂತಿಗಳಿಗೆ ಮತ್ತಷ್ಟು ತುಪ್ಪ ಸುರಿದ್ರ ತ್ರಿಷಾ ಕೃಷ್ಣನ್ ಎಂಟ್ರಿ. ವಿಜಯ್ ಅಭಿಮಾನಿಗಳ ವಲಯದಲ್ಲಿ ಇದೀಗ ಪರ ವಿರೋಧ ಚರ್ಚೆ ಜೋರಾಗ್ತಾ ಇರುವಂತದ್ದು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಇದ್ರು, ಜೊತೆಗೆ ತ್ರಿಷಾ ಕೃಷ್ಣನ್ ಕೂಡ ಇದ್ರು. ಆದ್ರೆ ಸಂಗೀತಾ ಹಾಗೆ ಅವರ ಮಕ್ಕಳು ಕಾಣಿಸಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಸಂಗೀತಾ ವಿಜಯ್ ಅವರಿಂದ ವಿಚ್ಛೇದನಕ್ಕೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ವಿಜಯ್ ಅಭಿಮಾನಿಗಳ ವಲಯದಲ್ಲಿ ಇದೀಗ ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇರುವಂತದ್ದು. ಮತ್ತಷ್ಟು ವಿವಾದಕ್ಕೆ ಪುಷ್ಟಿ ನೀಡ್ತಾ ತ್ರಿಷಾ ಅವರ ಎಂಟ್ರಿ. ಫ್ಯಾಮಿಲಿಯನ್ನ ಬಿಟ್ರೆ ತ್ರಿಷಾ ಅವರೇ ಕೂಡ ಬಂದಿದ್ರು, ಮಿಂಚ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳತ್ತ ಕೈ ಮಾಡ್ತಾ ಇದ್ರು, ಕೈ ಬೀಸ್ತಾ ಇದ್ರು. ಆದ್ರೆ ಜೊತೆಗಿದ್ದು ದಾಂಪತ್ಯ ಜೀವನದಲ್ಲಿ ಕಳೆದ 27 ವರ್ಷಗಳಿಂದ ಜೊತೆಯಾಗಿದ್ದಂತಹ ಸಂಗೀತ ಕೂಡ ಇರಲಿಲ್ಲ. ವಿಜಯ್ ಅವರ ಪತ್ನಿ ಸಂಗೀತಾ ಹಾಗೆ ಮಕ್ಕಳು ಪುತ್ರ ಪುತ್ರಿ ಇಬ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ತ್ರಿಷಾ ಕೃಷ್ಣನ್ ಆಪ್ತ ಸ್ನೇಹಿತೆಯಾಗಿದ್ರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾನೇ ಮಿಂಚಿದ್ರು. ಏನು ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವರು
ವಿಜಯ್ ದಳಪತಿ ಅವರ ಪತ್ನಿ ಹಾಗೆ ಮಗಳು ಈ ಮೂವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರಲಿಲ್ಲ. ಇದು ಐತಿಹಾಸಿಕ ಗೆಲುವು, ಐತಿಹಾಸಿಕದ ಕ್ಷಣ ವಿಜಯ್ ಅವರ ಪಾಲಿಗೆ. ಹೆಂಡತಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಾದ್ರೂ ಬರ್ಬೋದಾಗಿತ್ತಲ್ವಾ, ಮಕ್ಕಳನ್ನಾದ್ರೂ ಆಹ್ವಾನ ಮಾಡ್ಬೋದಾಗಿತ್ತಲ್ವಾ ಅಂತ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಈಗಾಗಲೇ ಫೆಬ್ರವರಿಯಲ್ಲಿ ವಿಚ್ಛೇದನಕ್ಕಾಗಿ ಸಂಗೀತಾ ಅವರು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂಥದ್ದು.